4.91 ಕೋಟಿ ಮೌಲ್ಯದ ಔಷಧಿ ಹಾಗೂ ಇತರ ವಸ್ತು ವಶ. ಅಂತಾರಾಜ್ಯ ಜಾಲದ ಶಂಕೆ ಆರೋಗ್ಯ ಸಚಿವ ಯುಟಿ ಖಾದರ್. ಬಿಡದಿ ಸಮೀಪದ ಕುರುಬರಕೆರೆನಹಳ್ಳಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ನಕಲಿ ಔಷಧಿಗಳನ್ನು ಮರು ಪ್ಯಾಕಿಂಗ್ ಹಾಗೂ ಲೇಬಲಿಂಗ್ ಮಾಡ್ತಾ ಇದ್ದ ಅಕ್ರಮ ಜಾಲವನ್ನು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಔಷಧ ಅಮಲು ಜಾರಿ ವಿಭಾಗದ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆಗಸ್ಟ್ 18ರಂದು ಬಲವಾದ ಸುಳಿವಿನಿಂದ ಆಧಾರದ ಮೇಲೆ ನಡೆಸಿದ ದಾಳಿಯಲ್ಲಿ ಒಟ್ಟು 4,91,49,575 ರೂಪಾಯಿ ಮೌಲ್ಯದ ಔಷಧಿಗಳು ಹಾಗೂ ಇತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರತಿಷ್ಠಿತ ಬಹುರಾಷ್ಟ್ರೀಯ ಹಾಗೂ ಆಮದು ಮಾಡಿಕೊಂಡ ಔಷಧಿ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ನಕಲಿ ಲೇಬಲ್ಗಳನ್ನು ಅಂಟಿಸಿ ಔಷಧಿಗಳನ್ನು ಮಾರುಕಟ್ಟೆಗೆ ಬಿಡಲು ಸಿದ್ಧಪಡಿಸಲಾಗ್ತಾ ಇತ್ತು ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇತರ ರಾಜ್ಯಗಳಿಂದ ಕಡಿಮೆ ಬೆಲೆಗೆ ಔಷಧಿಗಳನ್ನು ತರಿಸಿ ಹೊಸ ವಲಯಗಳಲ್ಲಿ ತುಂಬಿ ದುಬಾರಿ ಬ್ರಾಂಡ್ಗಳ ಹೆಸರಿನಲ್ಲಿ ನಕಲಿ ಲೇಬಲ್ ಅಂಟಿಸಿ ಆಸ್ಪತ್ರೆಗಳು ಹಾಗೂ ಮೆಡಿಕಲ್ ಸ್ಟೋರ್ಗಳಿಗೆ ಸರಬರಾಜು ಮಾಡಲಾಗ್ತೈತೆ ಎಂಬ ಶಂಕೆ ವ್ಯಕ್ತವಾಗಿದೆ. ನಕಲಿ ಲೇಬಲ್ಗಳಲ್ಲಿದ್ದ ಸ್ಕ್ಯಾನಿಂಗ್ ಕೋಡ್ಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಕೂಡ ಅಧಿಕಾರಿಗಳು ಗಮನಕ್ಕೆ ಬಂದಿದೆ. ಅಲ್ಲದೆ ಅವಧಿ ಮುಗಿದ ಔಷಧಿಗಳನ್ನು ಮರು ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಬಿಡುವ ಪ್ರಯತ್ನ ನಡೆದಿರುವ ಬಗ್ಗೆಯೂ ತನಿಖೆ ನಡೆಸಲಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ಈ ಪ್ರಕರಣ ಕೇವಲ ಒಂದು ಸ್ಥಳಕ್ಕೆ ಸೀಮಿತವಾಗಿಲ್ಲದಿರುವುದು ಸಾಧ್ಯತೆ ಇದೆ. ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ಔಷಧಿಗಳ ಪೂರೈಕೆಯಾಗಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿದ್ದು, ಇದರ ಹಿಂದೆ ಅಂತಾರಾಜ್ಯ ಜಾಲ ಅಥವಾ ಮಾಫಿಯಾ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದನ್ನು ವಿಶೇಷ ತನಿಖೆ ಮೂಲಕ ಪತ್ತೆ ಹಚ್ಚಲಾಗುವುದು ಅಂತ ತಿಳಿಸಿದರು. ಇದು ರಾಷ್ಟ್ರೀಯ ಮಟ್ಟದ ಇವತ್ತು ಜಾಲ ಇವತ್ತು ಆಗಿದೆ. ಅದಕ್ಕೆ ನಾವು ಇವತ್ತು ಕೇಂದ್ರ ಸರ್ಕಾರ ಕೂಡ ಇದನ್ನು ವಹಿಸಿಕೊಂಡು ಅವರಿಗೆ ಬಹುಶಃ ಇವತ್ತು ಉನ್ನತ ಮಟ್ಟದ ತನಿಖೆ ಕೂಡ ಅವರಿಗೆ ಅಲ್ಲಿಂದಲೂ ಕೂಡ ಇವತ್ತು ಆದೇಶ ಮಾಡ್ಬೋದು. ಇದನ್ನು ಅದಕ್ಕೆ ನಾವು ಇವತ್ತು 5 ಕೋಟಿಗಿಂತ ಜಾಸ್ತಿ ಇದೆ. ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿ ನಮ್ಮ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಇಲಾಖೆ ಅದೇ ರೀತಿ ಡ್ರಗ್ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಂಡಿದೆ. ನಮ್ಮ ಬಹುಶಃ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರಿಗೂ ಎಲ್ಲ ನಮ್ಮ ಆ ಒಂದು ತಪಾಸಣೆಗೆ ಹೋದಂಥ ನಮ್ಮ ಅಧಿಕಾರಿಗಳು ಮತ್ತು ನಮಗೆ ಲೋಕಲಿ ಸಹಾಯ ಮಾಡಿದಂಥ ಆ ಬೀಟ್ ಪೊಲೀಸ್ ಮತ್ತು ಇನ್ನಿತರ ಅಧಿಕಾರಿಗಳಿಗೆ ನಾನು ಅವರನ್ನು ಪ್ರಶಂಸಿಸಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮಗೆ ಇವತ್ತು ಈ ರೀತಿಯ ಇದು ನಮ್ಮ ಸಂಬಂಧ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬೀಟ್ ಪೊಲೀಸ್ನವರು ಇಂತೆಲ್ಲ ಒಂದು ಸಹಾಯ ಮಾಡಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ವಿಶೇಷವಾದ ಒಂದು ಪ್ರಶಸ್ತಿಯನ್ನು ಮುಂದಿನ ದಿನ ಅವರಿಗೆ ನಾವು ಕೊಡ್ತೇವೆ, ಬಹುಮಾನವನ್ನು. ಅಲ್ಲಿ ನಮ್ಗೆ ಯಾರು ಮಾಹಿತಿ ಕೊಟ್ಟಿರ್ತಾರೆ ಇದೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟವರಿಗೆ ಆ ಒಂದು ಬಹುಮಾನವನ್ನು ನಾವು ಅದನ್ನು ಅವರಿಗೆ ಕೊಡ್ತೇವೆ. ಮುಂದಿನ ಏನಾದರೂ ಕ್ಯಾಶ್ ಪ್ರೈಸ್ ಕೊಡ್ಬೇಕಂತಿದೆ. ಸರ್, ಈಗ ಎಷ್ಟು ವರ್ಷಗಳಿಂದ ಇದು ನಡೀತಾ ಇತ್ತು, ಎಲ್ಲೆಲ್ಲಿ ಸರಬರಾಜು ಆಗಿತ್ತು, ಇದರಿಂದ ಎಫೆಕ್ಟ್ ಆಗಿರೋಂತಾರೆ ಹೇಗೆ ಅಂದ್ರೆ ಗಂಭೀರ ಕಾಯಿಲೆಗಳಿಗೆ ಬಳಸ್ತಾ ಇದ್ದಂತ ಔಷಧಿ ಅಂತ ಅನ್ನಿಸ್ತಾರೆ. ಹಾಗಾಗಿ ಅದನ್ನು ಹೇಗೆ ಪತ್ತೆ ಹಚ್ತೀರಾ ಅದು ಇಂಪಾರ್ಟೆಂಟ್. ಈಗಾಗಲೇ ಸರಬರಾಜು ಆಗಿರೋದನ್ನ ತಡೆ ಹಿಡಿತೀರಾ? ಔಷಧಿ ಮೆಡಿಕಲ್ ಶಾಪ್ಗಳಿಗಿರ್ಬೋದು ಅಥವಾ ಅದನ್ನ ಸರಬರಾಜು ಮಾಡ್ತಕ್ಕಂಥ ಕಂಪ್ನಿಗಳಿರ್ಬೋದು, ಅವರಿಗೆ ಏನಾದರೂ ಇಂಟಿಮೇಷನ್ ನೋಟಿಸ್ ಕೊಡುವಂಥದ್ದಾಗುತ್ತೆ. ಅದನ್ನ ಈಗ ಆವತ್ತು ನಾವು ಎಲ್ಲಿ ಹೋಗಿದ್ದೆ ಏನಂದ್ರೆ ಮಾಹಿತಿ ನಮಗೆ ಸಿಗ್ತದೆ. ಅದಕ್ಕೆ ಈಗ ನಮ್ಮ ರಾಮನಗರ SP ಅವರು ಅದನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಹೇಳಿದ್ದೀರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸ್ಪೆಷಲ್ ಟೀಮ್ ಒಂದು ಪೊಲೀಸ್ ಇಲಾಖೆ ಮತ್ತು ಡ್ರಗ್ ಒಂದು ಸ್ಪೆಷಲ್ ಟೀಮನ್ನು ಇವತ್ತು ನಾವು ಇದಕ್ಕಾಗಿ ಮಾಡಬೇಕಂತ ಹೇಳಿಕೊಂಡು ನಾವು ಇವತ್ತು ಆಲೋಚನೆ ಮಾಡಿ ಅದನ್ನು ಮಾಡ್ತೇವೆ. ಜಾಯಿಂಟ್ ಟೀಮ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡೋದ್ರ ಜೊತೆಗೆ ಖರೀದಿದಾರರು ಇದಾರಲ್ಲ ಸರ್, ಮೆಡಿಕಲ್ ಇಲ್ಲ, ಯಾವ ಆಸ್ಪತ್ರೆ, ಯಾವ ಫಾರ್ಮಸಿಟಿ ಶಾಪ್, ಇದರ ಮಧ್ಯೆ ಬರುವಂಥ ಏಜೆಂಟ್ ಯಾವುದು, ಇದರ ಮಧ್ಯೆ ತೆಗೆದುಕೊಂಡ ವೆಹಿಕಲ್ ಯಾವುದು, ಮತ್ತು ಅಲ್ಲಿಂದ ಬರುವಂಥ ಡೆಹ್ರಾಡೂನ್ ಮತ್ತು ಹಿಮಾಚಲಿಂದ ಮತ್ತು ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಅದು ಲಾಜಿಸ್ಟಿಕ್ಸ್ ಯಾರು, ಮುಟ್ಟುವಸುವರು ಯಾರು, ಇದರೆಲ್ಲರಿಗೂ ಬಂದು ಸೇರ್ತಾರೆ. ಎಲ್ಲ ಆರೋಪಿಗಳು ಇದರಲ್ಲಿ. ಸರ್, ಈಗ ಈ ಔಷಧಿಗಳೇನಾದರೂ ಟೆಸ್ಟ್ ಮಾಡ್ತೀರಾ? ಈಗ ಅವರು ಮಾಡಬೇಕಲ್ಲ, ಅದರಲ್ಲಿ ಏನು ಕಂಟೆಂಟ್ ಹೌದು ಸ್ಯಾಂಪಲ್ ತೆಕ್ಕೊಂಡು ಬರ್ತಾರೆ, ಮಾಡೇ ಮಾಡ್ತೇವೆ. ಸರ್, ಇದು ಎಷ್ಟು ವರ್ಷದಿಂದ ಮಾಡ್ತಾರೆ? ಅದೀಗ ಒಂದು ಈಗ ಅವರು ಹೇಳಿದ್ದ ಪ್ರಕಾರ ಇವತ್ತು ಲಾಸ್ಟ್ 5 ಮಂತ್ ಹೇಳ್ತಾರೆ. ಅದನ್ನು ನಂಬಲಿಕ್ಕೆ ಆಗುವುದಿಲ್ಲ. ಅದೆಲ್ಲ ಕೂಡ ತನಿಖೆಯಲ್ಲಿ ಬರ್ತದೆ. ತನಿಖೆ ಮಾಡಿ ಅದು ನಮಗೆ ಸತ್ಯ ಬರುತ್ತೆ. ಅದಕ್ಕೆ ನಾವು ಸಮರ್ಪಕ ತನಿಖೆ ಆಗಬೇಕಂತ ಹೇಳ್ಬೋದು. ಅದು ಯಾಕೆಂದರೆ ಇದು ಇಷ್ಟೆಲ್ಲ ಇದ್ದ ಕಾರಣ ಇದಕ್ಕೆ ಸ್ಪೆಷಲ್ ಟೀಮ್ ಮಾಡೋದು ಅದರ ಹಿಂದೆ ಹೋಗಿ ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲದೆ ಬೇರೆ ಬೇರೆ ಕೆಲಸ ಇದ್ದಾಗ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ಇದಕ್ಕೆ ಸ್ಪೆಷಲ್ ಟೀಮೇ ಬೇಕು, ಒಂದು ಲಾಜಿಕ್ ಅಲ್ಲಿಗೆ ಬರಬೇಕು. ಮತ್ತು ಆ್ಯಕ್ಚುಲಿ ಏನು ಯಾವ ರೀತಿಯ ಮಾಫಿಯಾ
ಏನು ನಡೀತದೆ ಮತ್ತು ಇದನ್ನು ಹೇಗೆ ಮಟ್ಟ ಆಗಬೇಕು, ಏನು ನಾವು ಕಾನೂನು ಚೇಂಜ್ ಮಾಡಬೇಕಾ, ಈ ರೀತಿ ಮಾಫಿಯಾ ಮಾಡುವವರಿಗೆ ನಾವು ಕಠಿಣವಾದ ಶಿಕ್ಷೆ ಒಳಪಡುವಂತಹ ನಾವು ಕಾನೂನನ್ನೇ ನಾವು ಇವತ್ತು ಚೇಂಜ್ ಮಾಡಬೇಕು. ನಮ್ಗೆ ಈಗ ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಊಟ ಹೋದ್ರೆ ಊಟ ಸರಿ ಇಲ್ಲ, ಇಲ್ಲಿ ಮದ್ದು ಬಂದರೆ ಮದ್ದು ಸರಿ ಇಲ್ಲ, ಎಂತ ಮಾಡೋದು ಈಗ ಅಂತ ನಮಗೆ ದಾರ್ಜನೆ ಮಾಡೋದು. ಸರ್ ಅಲ್ಲಿ ಎಷ್ಟು ಜನ ಸರ್, ಈ ಮಾಫಿಯಾ ಹಿಂದೆ ಎಷ್ಟು ರಾಜ್ಯಗಳಿಗೆ ಲಿಂಕ್ ಇದೆ ಸರ್? ಅದೇ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ. ಈಗ ಹಿಮಾಚಲ ಪ್ರದೇಶದಿಂದ ಕರ್ನಾಟಕ ಬರಬೇಕಾದ್ರೆ ಇದು ಎಲ್ಲ ರಾಜ್ಯಕ್ಕೆ ಇದ್ದೇ ಇದೆ. ಇದರಲ್ಲಿ ಇದು ಬಿಗ್ ನೆಟ್ವರ್ಕ್ ಇದೆ.